ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತರಬೇತಿದಾರರೇ, ಈ ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವುಗಳು ಥ್ರೆಡ್ಸ್ ಅಂಡ್ ಫಾರ್ಮ್ಸ್ ಆಫ್ ಥ್ರೆಡ್ಸ್ ಅನ್ನು ನೋಡಿದ್ದೀವಿ. ಪ್ಯಾಜನರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಟೈಪ್ಸ್ ಆಫ್ ಪ್ಯಾಜನರ್ಸ್ ಅನ್ನು ನೋಡಿದ್ದೀವಿ. ಡಿಸಿಗ್ನೇಷನ್ ಆಫ್ ಬೋಲ್ಟ್ ಅನ್ನು ನೋಡಿದ್ದೀವಿ. bold types and another. Today we will discuss another the earlier related topics is called machine screws. ಮಕ್ಕಳೇ, ಈ ದಿನದ ತರಗತಿಯಲ್ಲಿ ನಾವು ಮೆಷಿನ್ ಸ್ಕ್ರೂಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೆಷಿನ್ ಸ್ಕ್ರೂಸ್ ಅಂದ್ರೆ ಏನು, ಏನ ಕಲಿಬೇಕು, ಮೆಷಿನ್ ಸ್ಕ್ರೂಸ್ ಅಂದ್ರೆ ಏನು, ಯಾವ ಟೈಪ್ಸ್ ಇದೆ, ಎಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಮೆಷಿನ್ ಸ್ಕ್ರೂಸ್ ಅಂಡ್ ಇಟ್ಸ್ ಟೈಪ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಮೆಷಿನ್ ಸ್ಕ್ರೂ ಯೂಸ್ಡ್ ಇನ್ ಲೈಟ್ ಅಸೆಂಬ್ಲಿ ವರ್ಕ್. ಲೈಟ್ ಅಸೆಂಬ್ಲಿ ವರ್ಕ್ ನಲ್ಲಿ ಯಾವ ಮೆಷಿನ್ ಸ್ಕ್ರೂಸ್ ಅನ್ನ ಯೂಸ್ ಮಾಡ್ತಾರೆ. ಥಂಬ್ ಸ್ಕ್ರೂಸ್ ಅಂದ್ರೆ ಏನು, ಯಾವ್ಯಾವ ತರದ ಥಂಬ್ ಸ್ಕ್ರೂಸ್ ಇದೆ. ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅಂದ್ರೆ ಏನು, ಯಾವ್ಯಾವ ತರದ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅವೈಲಬಿಲಿಟಿ ಇದೆ. ಮತ್ತೆ ಎಲ್ಲ ಸ್ಕ್ರೂಸ್ ಗಳನ್ನ ಹೇಗೆ ISI ಅಥವಾ BIS ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಸ್ಪೆಸಿಫೈ ಮಾಡ್ತೀವಿ ಅನ್ನೋದನ್ನ ಮಕ್ಕಳೇ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಾವು ಕಮ್ ಟು ದಿ ಮೆಷಿನ್ ಸ್ಕ್ರೂಸ್. ನೀವೆಲ್ಲ ನೋಡಿರ್ತೀರಿ, ಮೆಷಿನ್ ಸ್ಕ್ರೂಸ್ 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 ಅಂತ ಪದವನ್ನ ಜಾಸ್ತಿ ಬಳಸ್ತಾ ಇರ್ತೀವಿ. ಏನು ಮೆಷಿನ್ ಸ್ಕ್ರೂಸ್ ಅಂದ್ರೆ, ಮೆಷಿನ್ ಸ್ಕ್ರೂಸ್ ಇಸ್ ಎ ಟೈಪ್ ಆಫ್ ಪ್ಯಾಜನರ್ಸ್. ಇದು ಕೂಡ ಪ್ಯಾಜನರ್ಸ್, ಟೆಂಪರರಿ ಪ್ಯಾಜನರ್ಸ್ ಯೂಸ್ಡ್ when nut cannot be used in assembly. ಬೋಲ್ಟು ನಟ್ಟು ಇರುತ್ತಲ್ಲ, ಅದನ್ನ ಎಲ್ಲಿ ಬಳಸಕ್ಕಾಗಲ್ವೋ, ನಟ್ಟನ್ನ ಬಳಸಕ್ಕಾಗಲ್ವೋ, ನಟ್ಟನ್ನ ಹಾಕಕ್ಕಾಗಲ್ವೋ, ಬೋಲ್ಟ್ ಹಾಕ್ಬೇಕಾದ್ರೆ ನೀವೇನ್ ಹಾಕ್ಬೇಕು, ನಟ್ ಹಾಕ್ಬೇಕು. ಎಲ್ಲಿ ನೀವು ನಟ್ಟನ್ನ ಬಳಸ್ಲಿಕ್ಕೆ ಆಗಲ್ವೋ ಮಕ್ಕಳೇ, ಅಂತ ಕಡೆ ಅಸೆಂಬ್ಲಿ ವರ್ಕ್ ನಲ್ಲಿ ನಾವು ಈ ಮೆಷಿನ್ ಸ್ಕ್ರೂಸ್ ಅನ್ನ ಬಳಸ್ತೀವಿ. ಮೆಷಿನ್ ಸ್ಕ್ರೂಸ್ ಅನ್ನು ನಾವು ಬಳಸ್ತೀವಿ. ಅಂದ್ರೆ ಮೆಷಿನ್ ಸ್ಕ್ರೂಸ್ ಇಸ್ ಪ್ಯಾಜನರ್ಸ್ ಅಂದ್ರೆ ಟೆಂಪರರಿ ಪ್ಯಾಜನರ್ಸ್ ಯೂಸ್ಡ್ when nut cannot be used in assembly, where the placed nut cannot be used in the assembly. A threaded hole in the component works like a nut to receive the screw or a bolt. ಯಾವ ರೀತಿ ಸರ್ ಇದು, ನಟ್ ಇಲ್ಲ, ಇಲ್ಲಿ ಒಂದು ಥ್ರೆಡೆಡ್ ಹೋಲ್ ಇರುತ್ತೆ, ಡೈರೆಕ್ಟ್ ಆಗಿ ಆ ಹೋಲ್ ಒಳಗಡೆ ನಾವೇನ್ ಮಾಡ್ತೀವಿ, ಈ ಸ್ಕ್ರೂ ಅಥವಾ ಬೋಲ್ಟ್ ಅನ್ನ ನಾವು ಹಾಕ್ತಾ ಹೋಗ್ತೀವಿ. ಈ ಮೆಷಿನ್ ಸ್ಕ್ರೂಸ್ ಅಂದ್ರೆ ಅಕ್ಯುರೇಟ್ ಆಗಿ ಫಿನಿಶ್ ಮಾಡಿರ್ತಾರೆ. ಈ ಮೆಷಿನ್ ಸ್ಕ್ರೂಸ್ ನಲ್ಲಿ ನಿಮ್ಗೆ ಮಕ್ಕಳೇ ಮತ್ತೆ ಒಂದು ನಿಮ್ಗೆ ಏನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಬೇರೆ ಬೇರೆ ಟಿಂಕರಿಂಗ್ ಆಗಿರುತ್ತೆ, ಕೋಟಿಂಗ್ ಆಗಿರುತ್ತೆ. ವನೇಡಿಯಂ ಕೋಟಿಂಗ್, ಕ್ರೋಮಿಯಂ ಕೋಟಿಂಗ್, ಟಿನ್ ಕೋಟಿಂಗ್, ಮತ್ತೆ ಬೇರೆ ಬೇರೆ ಮೆಟೀರಿಯಲ್ಸ್ ಅಲ್ಲಿ ಈ ಒಂದು ಮೆಷಿನ್ ಸ್ಕ್ರೂಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. MS ಮೆಷಿನ್ ಸ್ಕ್ರೂಸ್ ಇರುತ್ತೆ, ಅದರ ಮೇಲೆ ಕೋಟಿಂಗ್ ಅನ್ನ ಮಾಡಿರ್ತಾರೆ. SS ಇರುತ್ತೆ, ಅಲಾಯ್ ಸ್ಟೀಲ್ ನಲ್ಲಿ ಸ್ಕ್ರೂಸ್ ಅನ್ನ ಮಾಡಿರ್ತಾರೆ. ಬ್ರಾಸ್ ಇರುತ್ತೆ, ಅಲ್ಯೂಮಿನಿಯಂ ಸ್ಕ್ರೂಸ್ ಇರುತ್ತೆ. ಸೊ ಬೇರೆ ಬೇರೆ ವೆರೈಟಿ ಆಫ್ ಮೆಟೀರಿಯಲ್ಸ್ ನಲ್ಲಿ ಈ ಮೆಷಿನ್ ಸ್ಕ್ರೂಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಹಾರ್ಡನಿಂಗ್ ಮಾಡಿ, ಟೆಂಪರಿಂಗ್ ಮಾಡಿ, ಅದಕ್ಕೆ ಡಿಫರೆಂಟ್ ಕೋಟಿಂಗ್ ಅನ್ನ ಮಾಡಿರ್ತಾರೆ. ಅದನ್ನ ನಾವು ಅಸೆಂಬ್ಲಿ ನಲ್ಲಿ ಬಳಸ್ತೀವಿ. ಎಲ್ಲಿ ನಟ್ ಅನ್ನ ಬಳಸಲಿಕ್ಕೆ ಸಾಧ್ಯತೆ ಇಲ್ವೋ ಅಂತ ಕಡೆ ಈ ಒಂದು ಮೆಷಿನ್ ಸ್ಕ್ರೂಸ್ ಅನ್ನು ನಾವು ಬಳಸ್ತೀವಿ. ನಾವು ಕಮ್ ಟು ದಿ ಟೈಪ್ಸ್ ಆಫ್ ಮೆಷಿನ್ ಸ್ಕ್ರೂಸ್. ಮೆಷಿನ್ ಸ್ಕ್ರೂಸ್ ನಲ್ಲಿ ಬಹಳ ಮುಖ್ಯವಾಗಿ ನಾವು ಕೆಲವು ನಿಮ್ಮ ಸಿಲೆಬಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಮುಖ್ಯವಾದ ಟೈಪ್ಸ್ ಆಫ್ ಸ್ಕ್ರೂಸ್ ಯಾವ್ಯಾವುದು ಅಂತ ಅಂದ್ರೆ, ಹೆಕ್ಸಾಗನಲ್ ಹೆಡ್ ಸ್ಕ್ರೂಸ್, ಹೆಕ್ಸಾಗನಲ್ ಸಾಕೆಟ್ ಹೆಡ್ ಕ್ಯಾಪ್ ಸ್ಕ್ರೂಸ್, counter sink head screws, square head screws. So
These are all the four important ಅನೇಕ ಇವೆ 4 important types of machine screws. So now go to one by one. Hexagonal head screw or bolt ಅಂತ ಕೂಡ ನಾವು this is hexagonal head. ನೋಡಿ ಆ ಹೆಡ್ ಏನಿದೆ hexagonal ಇದೆ. ಇಲ್ಲಿ ನಟ್ ಅನ್ನ ಬಳಸಲ್ಲ. ನೋಡಿ ಇಲ್ಲಿ ಮೆಷಿನ್ ಕಾಂಪೋನೆಂಟ್ ನಲ್ಲಿ ಏನಾಗಿದೆ ಒಳಗಡೆ ಥ್ರೆಡೆಡ್ ಹೋಲ್ ಇದೆ. ಆ ಥ್ರೆಡೆಡ್ ಹೋಲ್ ಗೆ ನಾವೇನ್ ಮಾಡಿದೀವಿ ಈ ಬೋಲ್ಟ್ ಅಥವಾ ಸ್ಕ್ರೂ ಅನ್ನ ಫಿಟ್ ಮಾಡಿದೀವಿ. Used where the projection of the head is not an obstruction in the assembly. ನೋಡಿ ಈ ಯಾವ ಅಸೆಂಬ್ಲಿ ನಲ್ಲಿ ಈ ಹೆಡ್ ಎಕ್ಸಾಗನಲ್ ಹೆಡ್ ಪ್ರೊಜೆಕ್ಷನ್ಸ್ ನೋಡಿ ಇಲ್ಲಿ ಕಾಂಪೋನೆಂಟ್ ಇಂದ ಮೇಲ್ಗಡೆ ಇದೆ. ಈ ಕಾಂಪೋನೆಂಟ್ ಇಂದ ಮೇಲ್ಗಡೆ ಬಂದರೂ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಅಬ್ಸ್ಟ್ರಕ್ಷನ್ಸ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಈ ಎಕ್ಸಾಗನಲ್ ಹೆಡ್ ಸ್ಕ್ರೂಸ್ ಅನ್ನು ನಾವು ಬಳಸ್ತೀವಿ. ಇಟ್ ಈಸ್ ನಾರ್ಮಲಿ ಮೇಡ್ ಔಟ್ ಆಫ್ ಸ್ಟೀಲ್. ಯಾವ್ದ್ರಲ್ಲಿ ಸ್ಟೀಲ್ ಅಂದ್ರೆ ಇಟ್ ಇಸ್ ಅನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್. ನಾರ್ಮಲಿ ಮೇಡ್ ಔಟ್ ಆಫ್ ಸ್ಟೀಲ್. ಸೊ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ ಸ್ಕ್ರೂಸ್ ಆರ್ ಮೇಡ್ ಔಟ್ ಆಫ್ ಬ್ರಾಸ್. ಇದು ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ಸ್ ನಲ್ಲಿ ಸ್ಕ್ರೂಸ್ ಅನ್ನ ಬಳಸ್ತಾರೆ. ಆ ಸ್ಕ್ರೂಸ್ ಅನ್ನು ಯಾವ್ದ್ರಲ್ಲಿ ಮಾಡಿರ್ತಾರೆ ಅಂದ್ರೆ ಬ್ರಾಸ್ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಇದು ಎಕ್ಸಾಗನಲ್ ಹೆಡೆಡ್ ಸ್ಕ್ರೂಸ್ ಅನ್ನ ನೀವು ಬಳಸಿರ್ತೀರಿ, ನೋಡಿರ್ತೀರಿ. ಎಕ್ಸಾಗನಲ್ ಸಾಕೆಟೆಡ್ ಸ್ಕ್ಯಾಪ್ ಸ್ಕ್ರೂ ನೋಡಿ ಮಕ್ಕಳೇ, ಇಲ್ಲಿ ಅಲೆನ್ ಕೀ ಬೇಕಿಲ್ಲಿ. ಈ ಒಂದು ಸ್ಕ್ರೂ ಅನ್ನ ನೀವು ಆಪರೇಟ್ ಮಾಡಬೇಕು ಅಂತ ಅಂದ್ರೆ ಮಕ್ಕಳೇ ಇಲ್ಲಿ ಅಲೆನ್ ಕೀಯನ್ನ ಯೂಸ್ ಮಾಡಬೇಕು. ಇದು ಎಕ್ಸಾಗನಲ್ ಸಾಕೆಟ್ ಹೆಡ್ ಕ್ಯಾಪ್ ಸ್ಕ್ರೂಸ್ ಅಂತ ಬರುತ್ತೆ. ಇದು ಅಲೆನ್ ಸ್ಕ್ರೂ ಅಂತ ಕೂಡ ನಾವು ಇದನ್ನ ಕರಿತೀವಿ. ಇದಕ್ಕೆ ಅಲೆನ್ ಕೀ ಬೇಕು ಇದನ್ನ ಆಪರೇಟ್ ಮಾಡಲಿಕ್ಕೆ. So used where the projections of head above the surface is to be avoided. ನೋಡಿ ಅಲ್ಲಿ ಅಬ್ಸ್ಟ್ರಕ್ಷನ್ಸ್ ಬಂದ್ರು ಈ ಸರ್ಫೇಸ್ ಮೇಲೆ ಕುತ್ಕೋತಾ ಇದೆ ಎಕ್ಸಾಗನಲ್ ಹೆಡ್, ನಮ್ಗೆ ಏನ್ ತೊಂದರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಒಂದು ಅಸೆಂಬ್ಲಿಲಿ ನಮ್ಗೆ ಇದ್ರ ಮೇಲೆ ಬರುವ ಅಬ್ಸ್ಟ್ರಕ್ಷನ್ಸ್ ಆಗುತ್ತೆ, ಅದನ್ನ ಅವಾಯ್ಡ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಎಕ್ಸಾಗನಲ್ ಸಾಕೆಟ್ ಹೆಡ್ ಕ್ಯಾಪ್ ಸ್ಕ್ರೂಸ್ ಅನ್ನ ನಾವು ಬಳಸ್ತೀವಿ. ಇದು ಎಕ್ಸಾಗನಲ್ ಹೆಡ್ socket cap screws available in the size of 1.6 mm to 36 mm as per Bureau of Indian Standard Specifications. ಇದು ನಿಮಗೆ M1.6 ಇಂದ M36 ವರೆಗೆ ಸೈಜ್ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಇದನ್ನ ಆಪರೇಟ್ ಮಾಡ್ಬೇಕಾದ್ರೆ ಸ್ಪ್ಯಾನರ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಏನ್ ಬೇಕು, ಅಲೆನ್ ಕೀ ಬೇಕಾಗುತ್ತೆ. ನೆಕ್ಸ್ಟ್ countersink head screws. There are 4 types commonly used. Slotted countersink head screws, cross recessed countersink head screw, slotted raised countersink head screws, cross recessed raised countersink head screws. ಎಲ್ಲವನ್ನು ಮತ್ತೆ ತೋರಿಸ್ತೀನಿ. This countersink head screws is capable of aligning and matching the components correctly with respect to threaded holes. ಈ 4 ಟೈಪ್ ಕೌಂಟರ್ ಸಿಂಕ್ ಸ್ಕ್ರೂಸ್ ಏನಿದೆ ಇದು ಅಲೈನಿಂಗ್ ಮತ್ತೆ ಮ್ಯಾಚಿಂಗ್ ಆಫ್ ದ ಕಾಂಪೋನೆಂಟ್ ಎಕ್ಸಾಕ್ಟ್ಲಿ, ದಟ್ ಮೀನ್ಸ್ ಕರೆಕ್ಟ್ಲಿ ಟು ದ ಥ್ರೆಡೆಡ್ ಹೋಲ್. ಒನ್ ಬೈ ಒನ್ ನೋಡೋಣ ಮಕ್ಕಳೇ. ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ ನಲ್ಲಿ ಸ್ಲಾಟೆಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್, ಇದನ್ನ ನಾವೇನಂತ ಕರಿತೀವಿ ಸ್ಲಾಟೆಡ್. ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಏನ್ ಬೇಕು ಮಕ್ಕಳೇ, ಸ್ಕ್ರೂ ಡ್ರೈವರ್ ಬೇಕು. ಇದಕ್ಕೆ ಯಾವುದೇ ಸ್ಪ್ಯಾನರ್ಸ್ ಆಗಲಿ ಕೀಸ್ ಆಗಲಿ ಬೇಕಾಗಿಲ್ಲ, ಸ್ಕ್ರೂ ಡ್ರೈವರ್ ನಾವಿಲ್ಲಿ ಬಳಸ್ತೀವಿ. ಸ್ಲಾಟೆಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್. ಇನ್ನು ಎರಡನೇ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್ ಕ್ರಾಸ್ ರೀಸೆಸ್ಸೆಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ. ಇಲ್ಲಿ ನೋಡಿ ಮಕ್ಕಳಿಗೆ ಸ್ಟಾರ್ ಸ್ಕ್ರೂ ಡ್ರೈವರ್ ನ ಬಳಸ್ತಾರಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಕ್ರಾಸ್ ರೀಸೆಸ್ಸೆಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್. ಅನದರ್ ಒನ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ ವಿತ್ ಸ್ಲಾಟೆಡ್, ಇದು ಸ್ಲಾಟೆಡ್ ಬಟ್ ರೈಸ್ಡ್, ಈ ರೀತಿ ಓಲ್ ಇದೆ ನೋಡಿ ಮೇಲ್ಗಡೆ, ರೈಸ್ಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್. ಅನದರ್ ಒನ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್ ಕ್ರಾಸ್ ರೀಸೆಸ್ಸೆಡ್ ರೈಸ್ಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ. ಇದು ರೈಸ್ ಆಗಿದೆ ಮತ್ತೆ ಓಲ್ ಏನಿದೆ ಇಲ್ಲಿ ಸ್ಟಾರ್ ಅಂದ್ರೆ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅಂತ ನಾವು ಕರಿತೀವಲ್ಲ, ಆ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅನ್ನ, ಸ್ಟಾರ್ ಸ್ಕ್ರೂ ಡ್ರೈವರ್ ಅನ್ನ ನಾವು ಈ ಒಂದು ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಸ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ಬಳಸಬೇಕಾಗುತ್ತೆ. ಯಾವುದು ಈ ರೀತಿ ಫಿಲಿಪ್ಸ್ ಟೈಪ್ ಅಲ್ಲಿ ಇದ್ರೆ, ಕ್ರಾಸ್ ಇದ್ರೆ.
ಸೊ ಇಲ್ಲಿ ನೋಡಿ ಮಕ್ಕಳೇ, ಸ್ಕ್ರೂ ಅನ್ನ ಬಳಸಿರ್ತಕ್ಕಂತ ಒಂದು ಅಸೆಂಬ್ಲಿಯನ್ನ ನಿಮ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದು ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ, ಸ್ಲಾಟ್ ಹೆಡ್, ಕ್ರಾಸ್ ಅಲೈನ್, ಸ್ಲಾಟ್ ಹೆಡ್, capable of aligning and matching the component correctly with respect to the threaded holes. ಈ ಒಂದು ಅಲೈನಿಂಗ್ ಮತ್ತೆ ಮ್ಯಾಚಿಂಗ್ ಕೇಪಬಿಲಿಟಿ ಎಕ್ಸಾಕ್ಟ್ ಆಗಿ ಈ ಒಂದು ಸ್ಕ್ರೂ ಮಾಡ್ಕೊಳ್ತಕ್ಕಂಥದ್ದು. ಪ್ರೊಜೆಕ್ಷನ್ಸ್ ಆಫ್ ದ ಹೆಡ್ ಆಲ್ಸೋ ಕೆನ್ ಬಿ ಅವಾಯ್ಡೆಡ್. ಎಲ್ಲಿ ಕೌಂಟರ್ ಸಂಕ್ ಇರುತ್ತೋ ಮಕ್ಕಳೇ, ಅಲ್ಲಿ ಹೆಡ್ ಪ್ರೊಜೆಕ್ಷನ್ಸ್ ಔಟ್ ಸೈಡ್ ಸಿಗಲ್ಲ ನಿಮ್ಗೆ. ಅದು ಸರ್ಫೇಸ್ ಗೆ ಸಮತಟ್ಟವಾಗಿರುತ್ತೆ. ಯಾಕಂದ್ರೆ ನೀವು ಕೌಂಟರ್ ಸಿಂಕಿಂಗ್ ಅನ್ನು ಮಾಡಿರ್ತೀವಿ. ಏನ್ ಕೌಂಟರ್ ಸಿಂಕಿಂಗ್ ಅಂದ್ರೆ, ಇಟ್ ಇಸ್ ಬೆವೆಲಿಂಗ್ ದಿ ಎಂಡ್ ಆಫ್ ದಿ ಹೋಲ್ ಅಂತ ನಾವು ಹಿಂದಿನ ತರಗತಿನಲ್ಲಿ ತಿಳ್ಕೊಂಡಿದೀವಿ. ಸೊ ಕೌಂಟರ್ ಸಿಂಕ್ ಮಾಡೋ ಉದ್ದೇಶನೇ ಅದು. ಕೌಂಟರ್ ಸಿಂಕ್ ಮಾಡೋ ಉದ್ದೇಶನೇ ಅದು. ಹಿಂದೆ ನಾನು ನಿಮ್ಗೆ ಸಾಕೆಟ್ ಹೆಡ್ ಕ್ಯಾಪ್ ಸ್ಕ್ರೂಸ್ ಅನ್ನ ತೋರಿಸ್ತೆ. ಅಲ್ಲಿ ಅಲೈನ್ ಕೀಯನ್ನ ಯೂಸ್ ಮಾಡ್ತೀವಿ. ಅಲ್ಲಿ ಕೌಂಟರ್ ಬೋರ್ ಅನ್ನ ಮಾಡಿರ್ತಾರೆ, ಇಲ್ಲಿ ಕೌಂಟರ್ ಸಿಂಕ್ ಅನ್ನ ಮಾಡಿರ್ತಾರೆ. ಯಾಕೆ? ಇದು ಸರ್ಫೇಸ್ ಮೇಲ್ಗಡೆ ಪ್ರೊಜೆಕ್ಷನ್ ಬರದೇ ಇರಲಿ, ಅವಾಯ್ಡ್ ಅನ್ನ ಮಾಡ್ಲಿಕ್ಕೆ. ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂದು ಬೇರೆ ಸ್ಪೆಸಿಫಿಕೇಶನ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್. ಸ್ಲಾಟೆಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ ಅನ್ನ M1 ಇಂದ M20 ವರೆಗೆ ಸಿಗುತ್ತೆ. M1 ಅಂದ್ರೆ ಡಯಾಮೀಟರ್ ತುಂಬಾ 1 mm ಡಯಾಮೀಟರ್ ಇಂದ M20 ಮೆಟ್ರಿಕ್. M indicates metric, 1 indicates size, M indicates metric, 20 indicates size, and having a different length. Cross resisted counter sink head screw M1.6 ಇಂದ M10 ವರೆಗೆ ಸಿಗುತ್ತೆ. ಸ್ಲಾಟೆಡ್ ರೈಸ್ಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ M1 ಇಂದ M20 ವರೆಗೆ ಸಿಗುತ್ತೆ. ಕ್ರಾಸ್ ರೆಸಿಸ್ಟೆಡ್ ರೈಸ್ಡ್ ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂ M1.6 ಇಂದ M10 ವರೆಗೆ ಸಿಗುತ್ತೆ. ಮಕ್ಕಳಲ್ಲಿ ಕ್ರಾಸ್ ರೆಸಿಸ್ಟೆಡ್ ಅಂದ್ರೆ ಅದು ಸ್ಟಾರ್ ಸ್ಕ್ರೂ ಅಂದ್ರೆ ಫಿಲಿಪ್ಸ್ ಮಾರ್ಕ್ ಒಳಗಡೆ ನಿಮ್ಗೆ ಸ್ಟಾರ್ ಮಾರ್ಕ್ ಇರುತ್ತೆ ಹೆಡ್ ಅಲ್ಲಿ. ಆಯ್ತಾ? ಬೇರೆ ಬೇರೆ ಟೂಲ್ಸ್ ಅನ್ನ ನೀವು ಬಳಸಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಿಮ್ಗೆ ಆ ಟೂಲ್ಸ್ ಗಳ ಬಗ್ಗೆನೆ ತರಗತಿಯನ್ನ ನಾನು ತಗೊಳ್ತೀನಿ. ನೆಕ್ಸ್ಟ್ ಸ್ಕ್ರೂ ಬಂದು ಸ್ಕ್ವೇರ್ ಹೆಡ್ ಸ್ಕ್ರೂ. ಇದನ್ನ ನೀವು ಲೇತ್ ಮಷಿನ್ಸ್ ನಲ್ಲಿ ಟೂಲ್ ಪೋಸ್ಟ್ ಇದೆಯಲ್ಲ ಮಕ್ಕಳೇ, ಟೂಲ್ ಪೋಸ್ಟ್ ನಲ್ಲಿ ಈಗಾಗಲೇ ಬಳಸ್ತಾ ಇದ್ದೀರಿ. ಸೊ ಅದಕ್ಕೆ ಬೇರೆದೇ ಆದಂತ ಆಪರೇಟ್ ಮಾಡ್ಲಿಕ್ಕೆ, ಟೈಟ್ ಮತ್ತೆ ಲೂಸ್ ಮಾಡ್ಲಿಕ್ಕೆ ಈ ರೀತಿ ಟೂಲ್ ಆರ್ ಸಾಕೆಟ್ ಸ್ಪ್ಯಾನರ್ ನ ನೀವು ಬಳಸ್ತೀರಿ. ಈ ರೀತಿ ಸ್ಪ್ಯಾನರ್ ನ ನೀವು ಬಳಸ್ತೀರಿ. ಸೊ ಸ್ಕ್ವೇರ್ ಹೆಡ್ ಸ್ಕ್ರೂಸ್ ಯೂಸ್ಡ್ ವೇರ್ frequent assembly and dismantling is likely to happen. Okay? ಈಗ ನೀವು ಟೂಲ್ ಪೋಸ್ಟ್ ನಲ್ಲಿ ಯಾತಕ್ಕೆ ಈ ಸ್ಕ್ವೇರ್ ಹೆಡ್ ಬೋಲ್ಟ್ ಅನ್ನ ಬಳಸ್ತೀರಿ, ಸ್ಕ್ರೂಸ್ ಅನ್ನ ಬಳಸ್ತೀನಿ ಅಂದ್ರೆ, ಸ್ಕ್ರೂ ಹೆಡ್ ನಲ್ಲಿ ಒಳಗಡೆ ಹೋಲ್ ಥ್ರೆಡೆಡ್ ಹೋಲ್ ಇರುತ್ತೆ. ಕಟಿಂಗ್ ಟೂಲ್ ಅನ್ನ ಆಗಿಂದಾಗೆ ನೀವು ಏನ್ ಮಾಡ್ತಾ ಇರ್ತೀರಿ, ಬದಲಾವಣೆಯನ್ನ ಮಾಡ್ತಾ ಇರ್ತೀರಿ, ಅಡ್ಜಸ್ಟ್ ಅನ್ನ ಮಾಡ್ತಾ ಇರ್ತೀರಿ. ಅವಾಗ ಅಲ್ಲೇನಾಗುತ್ತೆ, ಫ್ರೀಕ್ವೆಂಟ್ ಆಗಿಂದಾಗೆ ಡಿಸ್ಮೆಂಟಲ್ ಮಾಡಬೇಕು ಮತ್ತೆ ಅಸೆಂಬಲ್ ಮಾಡಬೇಕು, ಫಿಕ್ಸ್ ಮಾಡಬೇಕು, ಲೂಸ್ ಮಾಡಬೇಕು. ಅಂತ ಕಡೆ ನಾವು ಈ ಸ್ಕ್ವೇರ್ ಹೆಡ್ ಸ್ಕ್ರೂಸ್ ಅನ್ನ ನಾವು ಬಳಸ್ತೀವಿ. ಕೆನ್ ಬಿ ಟೈಟನ್ ಟು ಹೈಯರ್ ಟಾರ್ಕ್ ಯೂಸಿಂಗ್ ಎ ರೆಂಚ್. ಹೈಯರ್ ಟಾರ್ಕ್ ನೋಡಿ, ಇಲ್ಲಿ ರೆಂಚ್ ಅನ್ನ ಯೂಸ್ ಮಾಡಿಕೊಂಡು ಹೈಯರ್ ಟಾರ್ಕ್ ಕೂಡ ನಾವೇನ್ ಮಾಡಬಹುದು, ಟೈಟ್ ಮಾಡಬಹುದು. ಇಟ್ ಈಸ್ ಆಲ್ಸೋ ಅವೈಲಬಲ್ ವಿತ್ ಎ ಕಾಲರ್. ನೋಡಿ ಇಲ್ಲಿ ಇರ್ತಕ್ಕಂತ ಸ್ಕ್ವೇರ್ ಹೆಡ್, ಇಲ್ಲಿ ನಾನು ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ, ಇಲ್ಲಿ ರೆಂಚ್ ಇರೋ ಕಡೆ ಇಲ್ಲಿ ಕಾಲರ್ ಇಲ್ಲ, ಇಲ್ಲಿ ಕಾಲರ್ ಇದೆ. ಸೊ ಅಂದ್ರೆ ಇನ್ಬಿಲ್ಟ್ ಬಿಲೋ ದ ಹೆಡ್ a washer to be provided to protect the work surface against the damage due to continuous use of wrenches. ನೀವು ಕಂಟಿನ್ಯೂಸ್ ಹಿಂಗ್ ಟೈಟ್ ಮಾಡೋದು, ಹಾಕೋದು ಮಾಡ್ತಾ ಇರೋದ್ರಿಂದ, ಬಿಚ್ಚೋದು ಹಾಕೋದು ಮಾಡೋದ್ರಿಂದ ಏನಾಗುತ್ತೆ, ಆ ಸರ್ಫೇಸ್ ಸ್ಪಾಟ್ ಏನಾಗೋಗಿರುತ್ತೆ, ಡ್ಯಾಮೇಜ್ ಆಗೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಸೊ ಈ ಹೆಡ್ ಕೆಳಗಡೆಗೆ ಇನ್ಬಿಲ್ಟ್ ಒಂದು ವಾಸರ್ಸ್ ತರ ಇರುತ್ತೆ. ಸೊ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇವು ನಾರ್ಮಲ್ ಮೆಷಿನ್ ಸ್ಕ್ರೂಸ್ ಆಯ್ತು. ಇವೆಲ್ಲ ಹೆವಿ ಅಸೆಂಬ್ಲಿನಲ್ಲಿ ಕೂಡ ನಾವು ಬಳಸ್ತೇವೆ. ಇನ್ನು ಮೆಷಿನ್ ಸ್ಕ್ರೂಸ್ ಯೂಸ್ಡ್ ಇನ್ ಲೈಟ್ ಅಸೆಂಬ್ಲಿ ವರ್ಕ್ ಯಾವುದನ್ನ ಬಳಸ್ತಾರೆ? ಸೊ ದ ಎಬೋ ಸ್ಕ್ರೂಸ್ ಆರ್ ಹೆವಿ ಡ್ಯೂಟಿ ಸ್ಕ್ರೂಸ್. ಈಗೇನು ಎಲ್ಲ ತಿಳ್ಕೊಂಡ್ವಿ, ಅವೆಲ್ಲ ಹೆವಿ ಡ್ಯೂಟಿ ಸ್ಕ್ರೂಸ್. ಲೈಟ್ ಅಸೆಂಬ್ಲಿ ವರ್ಕ್ ನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯಾವ್ಯಾವ ಸ್ಕ್ರೂಸು? ಇಲ್ಲೂ ಕೂಡ ನಟ್ ಇಲ್ಲ,
ರಿಸೀವ್ ದ ಹೋಲ್, ಪ್ಯಾನ್ ಹೆಡ್ ಸ್ಕ್ರೂಸ್, ಚೀಸ್ ಹೆಡ್ ಸ್ಕ್ರೂಸ್, ರೈಸ್ಡ್ ಚೀಸ್ ಹೆಡ್ ಸ್ಕ್ರೂಸ್, ರೌಂಡ್ ಹೆಡ್ ಸ್ಕ್ರೂಸ್. ಈ ರೀತಿ ಲೈಟ್ ಅಸೆಂಬ್ಲಿನಲ್ಲಿ ಈ ಸ್ಕ್ರೂಸ್ ಅನ್ನ ಬಳಸ್ತಾರೆ. ಸೊ ಈಗ ಪ್ಯಾನ್ ಹೆಡ್, ಚೀಸ್ ಹೆಡ್, ರೈಸ್, ಇದು ಪ್ಯಾನ್ ಹೆಡ್ ಸ್ಕ್ರೂಸ್. ನೋಡಿ ಇಲ್ಲಿ ನಿಮಗೆ ಬರ್ತಾ ಇದೆ ಪ್ಯಾನ್ ಹೆಡ್ ಸ್ಕ್ರೂಸ್, ಚೀಸ್ ಹೆಡ್ ಸ್ಕ್ರೂಸ್. ನೋಡಿ ಇದು ಚೀಸ್ ಹೆಡ್, ಇದಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಇದು ರೈಸ್ಡ್ ಚೀಸ್ ಹೆಡ್, ಇದು ರೌಂಡ್. ನೋಡಿ ಮಕ್ಕಳೇ, ಈ ರೀತಿ ಇವೆಲ್ಲ ಸ್ಕ್ರೂಸ್ ಅನ್ನ ನಾವು ಲೈಟ್ ಅಸೆಂಬ್ಲಿ ವರ್ಕ್ ನಲ್ಲಿ ಈ ಸ್ಕ್ರೂಸ್ ಅನ್ನ ನಾವು ಬಳಸ್ತೀವಿ. ದೀಸ್ ಸ್ಕ್ರೂಸ್ ಏನೀಗ ನಾವು ಲೈಟ್ ಅಸೆಂಬ್ಲಿ ನಲ್ಲಿ ನೋಡ್ತೀವಿ, ಆಲ್ಸೋ ಅವೈಲಬಲ್ ಇನ್ ಸ್ಲಾಟೆಡ್ ಅಂಡ್ ಕ್ರಾಸ್ ರೀಸಸ್. ಅಂದ್ರೆ ನೀವು ಆರ್ಡಿನರಿ ಮೈನಸ್ ಇರ್ತಕ್ಕಂತ ಸ್ಕ್ರೂ ಡ್ರೈವರ್ ಯೂಸ್ ಮಾಡಬಹುದು, ಅಥವಾ ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಅಂತ ನಾವು ಏನ್ ಕರಿತೀವಿ, ಸ್ಟಾರ್ ಸ್ಕ್ರೂ ಡ್ರೈವರ್ ಅಂತ ಏನ್ ಕರಿತೀವಿ, ಅದನ್ನು ಕೂಡ ಯೂಸ್ ಮಾಡಬಹುದು. ನಾರ್ಮಲಿ ಅವೈಲಬಲ್ ಅಪ್ ಟು 10 mm ಥ್ರೆಡ್ ಡಯಾಮೀಟರ್. ಈ ಒಂದು ಸ್ಕ್ರೂಸ್ ಅಪ್ ಟು 10 mm ಡಯಾಮೀಟರ್ ವರೆಗೆ ನಮಗೆ ಸಿಗುತ್ತೆ. ಇಟ್ ಈಸ್ ಮೇಡ್ ಔಟ್ ಆಫ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಆಗ್ಲೇ ಹೇಳಿದೆ ನಾನು, ಎಲ್ಲ ಆಲ್ ಸ್ಕ್ರೂಸ್ ಆರ್ ಮೇಡ್ ಔಟ್ ಆಫ್ ಸ್ಟೀಲ್, ಎಸ್ ಬ್ರಾಸ್, with either plain finishing or zinc coating or chromium coating or vanadium coating. Like that, screws are made. ಇನ್ನು ಕೆಲವು ವಿಶೇಷವಾದಂತಹ ಸ್ಕ್ರೂಗಳ ಬಗ್ಗೆ ನಾನು ಈಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಸೆಟ್ ಸ್ಕ್ರೂಸ್ ಅಂತ ಕರೀತಾರೆ, ಅಥವಾ ಇದಕ್ಕೆ ಗ್ರಬ್ ಸ್ಕ್ರೂಸ್, ಸೆಟ್ ಸ್ಕ್ರೂಸ್ ಅಂಡ್ ಗ್ರಬ್ ಸ್ಕ್ರೂಸ್. ಈ ಸೆಟ್ ಸ್ಕ್ರೂಸ್ ನ ಸ್ಮಾಲ್ ಟಿನ್ನಿ ಸ್ಕ್ರೂಸ್ ಎಲ್ಲಿದೆ ಸರ್? ಇದು ನಿಮ್ಗೆಲ್ಲ ತೋರಿಸಿದೀನಿ ನಾನು. ಡ್ರಿಲ್ಲಿಂಗ್ ಮಿಷಿನ್ಸ್ ಮೇಲ್ಗಡೆ ಆ ಪುಲ್ಲಿಯನ್ನ ಅಸೆಂಬ್ಲಿ ಮಾಡ್ತಾರೆ ನೋಡಿ ಮಕ್ಕಳೇ, ಅಲ್ಲಿ ಸೆಟ್ ಸ್ಕ್ರೂಸ್ ಅನ್ನ, ಈ ಗ್ರಬ್ ಸ್ಕ್ರೂಸ್ ಅನ್ನ ಹಾಕಿರೋದನ್ನ ನೋಡ್ತೀವಿ. ಇಲ್ಲಿ ಕೆಲವು ವಿಶೇಷವಾದಂತ ಸ್ಪೆಷಲ್ ಸ್ಕ್ರೂಸ್ ಇವೆಲ್ಲ. ಹೆಕ್ಸಾಗನಲ್ ಸಾಕೆಟ್ ಸೆಟ್ ಸ್ಕ್ರೂಸ್. ಈ ಹೆಕ್ಸಾಗನಲ್ ಸಾಕೆಟ್ ಸೆಟ್ ಸ್ಕ್ರೂಸ್ ನಲ್ಲಿ ಬೇರೆ ಬೇರೆ ಪಾಯಿಂಟ್ ಇರುತ್ತೆ. ದೀಸ್ ಆರ್ ಎಡ್ಲೆಸ್ ಸಾಕೆಟ್ ಸ್ಕ್ರೂಸ್. ಇದಕ್ಕೆ ಎಡ್ ಇಲ್ಲ ನೋಡಿ, ಇಲ್ಲಿ ಎಡ್ ಇಲ್ಲ. ಡೈರೆಕ್ಟ್ ಆಗಿ ನೀವು ಇಲ್ಲೇ ಏನ್ ಮಾಡ್ತೀರಿ, ಒಳಗಡೆಗೆ ಅಲೆನ್ ಕೀಯನ್ನು ಹಾಕಿ ಟೈಟ್ ಮಾಡ್ತೀರಿ. ದೀಸ್ ಆರ್ ಎಡ್ಲೆಸ್ ಸಾಕೆಟ್ ಸ್ಕ್ರೂಸ್ ಅವೈಲಬಲ್ ವಿತ್ ಡಿಫರೆಂಟ್ ಪಾಯಿಂಟ್ಸ್, ಬೇರೆ ಬೇರೆ ಪಾಯಿಂಟ್ಸ್ ಡಿಪೆಂಡಿಂಗ್ ಆನ್ ದಿ ಫಂಕ್ಷನಲ್ ರಿಕ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್, ದೀಸ್ ಪಾಯಿಂಟ್ಸ್ ಐದರ್ ಅಲೋ ಟು ಬಿಟ್ ಇನ್ ಟು ದ ಮೆಟಲ್ ಆರ್ ಟೈಟನ್ ವಿತೌಟ್ ಡ್ಯಾಮೇಜ್ ಟು ದ ವರ್ಕ್ ಸರ್ಫೇಸ್. ಇದೇನಾಗುತ್ತೆ, ಒಳಗಡೆ ನೀವು ಟೈಟ್ ಮಾಡಿದ್ರೆ ಕೆಲವು ಕಡೆ ಹೋಲ್ ಇರುತ್ತೆ, ಅಲ್ಲೂ ಕೂತ್ಕೊಳ್ಳುತ್ತೆ, ಕೆಲವು ಕಡೆ ಹಾಗೇನೆ ಲಾಕ್ ಆಗುತ್ತೆ. ಅಂದ್ರೆ ಡ್ಯಾಮೇಜ್ ಏನಾಗಲ್ಲ. ನೋಡಿ, ಇಲ್ಲೊಂದು ಫ್ಲಾಟ್ ಪಾಯಿಂಟ್ ಕೊಟ್ಟಿದ್ದಾನೆ, ಕೋನ್ ಪಾಯಿಂಟ್ ಕೊಟ್ಟಿದ್ದಾನೆ, ಫುಲ್ ಡಾಕ್ ಪಾಯಿಂಟ್ ಇದೆ, ಹಾಫ್ ಡಾಕ್ ಪಾಯಿಂಟ್ ಇದೆ, ಕಪ್ ಪಾಯಿಂಟ್ ಇದೆ. ಈ ಸೆಟ್ ಸ್ಕ್ರೂಸ್ ಯೂಸ್ ಟು ಫ್ಯಾಷನ್. ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮಕ್ಕಳೇ, ಪುಲ್ಲೀಸ್, ಕಾಲರ್ಸ್ ಟು ದ ಸಾಕ್. ಪುಲ್ಲಿ ನನ್ನದೇ ಹೇಳ್ತೇನೆ, ಸ್ಟೆಪ್ ಪುಲ್ಲಿ, ವಿ ಬೆಲ್ಟ್ ಅನ್ನ ಹಾಕೋ ಕಡೆ, ಅಂತ ಕಡೆ ಈ ಒಂದು ಪುಲ್ಲಿಸ್ ನಲ್ಲಿ ಕಾಲರ್ಸ್ ಸಾಫ್ಟ್ ಗೆ ಫಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಈ ಹೆಕ್ಸಾಗನಲ್ ಸಾಕೆಟ್ ಸೆಟ್ ಸ್ಕ್ರೂಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಅಲೆನ್ ಸ್ಕ್ರೂ, ಬಟ್ ಎಡ್ ಇಲ್ಲಿ ಯೂಸ್ಡ್ ವೇರ್ ಹೈಯರ್ ಸ್ಟ್ರೆಂತ್ ಇಸ್ ರಿಕ್ವೈರ್ಡ್ ವಿತ್ ಲಿಮಿಟೆಡ್ ಸ್ಪೇಸ್. ಕಡಿಮೆ ಜಾಗ ಇದೆ, ಸ್ಟ್ರೆಂತ್ ನಮ್ಗೆ ಜಾಸ್ತಿ ಬೇಕು ಅಂತ ಸಂದರ್ಭದಲ್ಲಿ ಈ ಸ್ಕ್ರೂಸ್ ಅನ್ನ ನಾವು, ಸೆಟ್ ಸ್ಕ್ರೂಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಸ್ಕ್ವೇರ್ ಸೆಟ್ ಸ್ಕ್ರೂ. ಅದು ಹೆಕ್ಸಾಗನಲ್ ಸಾಕೆಟೆಡ್ ಸೆಟ್ ಸ್ಕ್ರೂಸ್. ಇದು ಸ್ಕ್ವೇರ್ ಸೆಟ್ ಸ್ಕ್ರೂಸ್. Application is similar to that of hexagonal socket set screws, but head of the screws, set screws project above the working surface. ನೋಡಿ, ಇದು ಏನಾಗುತ್ತೆ, ವರ್ಕಿಂಗ್ ಸರ್ಫೇಸ್ ಮೇಲೆ ಎಬೋ ಬರುತ್ತೆ ಈ ರೀತಿ ಇದ್ರೆ, ಹೌದಲ್ವಾ? ಸೊ ಹಾಗಾಗಿ ಯೂಸ್ಫುಲ್ ವೆನ್ ಫ್ರೀಕ್ವೆಂಟ್ ಅಸೆಂಬ್ಲಿ ಅಂಡ್ ಡಿಸ್ಮೆಂಟಲಿಂಗ್ ಅಂಡ್ ಸೆಟ್ಟಿಂಗ್. ಎಲ್ಲಿ ಫ್ರೀಕ್ವೆಂಟ್ ಆಗಿ ಅಸೆಂಬಲ್ ಮಾಡೋದು, ಡಿಸ್ಮೆಂಟಲ್ ಮಾಡೋದಿರುತ್ತೋ ಅಂತ ಕಡೆ ಈ ತರ ಸೆಟ್ ಸ್ಕ್ರೂಸ್ ಅನ್ನ ನಾವು ಬಳಸ್ತೀವಿ. ಇನ್ನೊಂದು ಗ್ರಬ್ ಸ್ಕ್ರೂಸ್ ಅಂತ ಹೇಳಿದೆ. ಸೆಟ್ ಸ್ಕ್ರೂಸ್ ಜೊತೆಗೆ ಸೆಟ್ ಸ್ಕ್ರೂಸ್ ಅಂಡ್ ಗ್ರಬ್ ಸ್ಕ್ರೂಸ್ ಅಂತ ಹೇಳಿದೆ. ದಿಸ್ ಈಸ್ ಗ್ರಬ್ ಸ್ಕ್ರೂಸ್. ಇಲ್ಲ ಯೂಸ್ ಮಾಡಿದ್ದಾರೆ ನೋಡಿ, ಇದು ಸಾಫ್ಟ್ ಇದೆ, ಇದು ಕಾಲರ್ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಗ್ರಬ್ ಸ್ಕ್ರೂಸ್ ಅನ್ನ ಹಾಕಿದ್ದಾರೆ. ಬೇರಿಂಗ್ ಗೋಸ್ ಇದೆ ಇಲ್ಲಿ, ಇಲ್ಲೂ ಕೂಡ ಗ್ರಬ್ ಸ್ಕ್ರೂ ಅನ್ನ ಹಾಕಿದ್ದಾರೆ. Applications are similar to that of hexagonal socket screws, but used for light applications. ಇದು ಲೈಟ್ ಅಪ್ಲಿಕೇಶನ್ಸ್ ಅಂದ್ರೆ ಲೆಸ್ ಲೋಡ್ ಅಪ್ಲಿಕೇಶನ್ಸ್ ಗೆ ಮಾತ್ರವೇ ನಾವು ಈ ಗ್ರಬ್ ಸ್ಕ್ರೂ ಅನ್ನ ಬಳಸ್ತೀವಿ.
ಸೊ ಈ ಗ್ರಬ್ ಸ್ಕ್ರೂನಲ್ಲೂ ಕೂಡ ಬೇರೆ ಬೇರೆ ಎಂಡ್ಸ್ ಇದೆ. ಫ್ಲಾಟ್ ಎಂಡು, ಕೋನಿಕಲ್ ಎಂಡು, ಸಿಲಿಂಡ್ರಿಕಲ್ ಡಾಗ್ ಪಾಯಿಂಟು, ಟೇಪರ್ ಡಾಗ್ ಪಾಯಿಂಟು, ಕಪ್ ಪಾಯಿಂಟು, ಓವಲ್ ಪಾಯಿಂಟ್, ಈ ರೀತಿ ಬೇರೆ ಬೇರೆಯಾದಂತಹ ಪಾಯಿಂಟ್ಸ್ ಅನ್ನ ನಾವು ನೋಡಬಹುದು. ಡಿಫರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್. ಡಿಫರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್ ಅನ್ನು ನೀವು ನೋಡಬಹುದು. ಇನ್ನು ಮಕ್ಕಳೇ ಥಂಬ್ ಸ್ಕ್ರೂಸ್, ಎಲ್ಲಾ ಸ್ಕ್ರೂಸ್ ನೋಡಿದ್ವಿ. ಈ ಥಂಬ್ ಸ್ಕ್ರೂಸ್ ನೀವು ವರ್ನಿಯರ್, ಹೈಟ್ ಗೇಜ್ ಇಲ್ಲೆಲ್ಲ ಬಳಸ್ತಾ ಇರ್ತೀರಿ. ಥಂಬ್ ಅಂದ್ರೆ ಇದು ಥಂಬು, ಇದರಲ್ಲಿ ಟೈಟ್ ಮಾಡೋದು. ಥಂಬ್ ಸ್ಕ್ರೂಸ್ used where frequent fixing and removal of the components are frequent. ಎಲ್ಲಿ ಫ್ರೀಕ್ವೆಂಟ್ ಫಿಕ್ಸಿಂಗ್ ಇರುತ್ತೆ, ಫ್ರೀಕ್ವೆಂಟ್ ರಿಮೂವಲ್ ಇರುತ್ತೆ, ಟೈಟು ಲೂಸ್ ಮಾಡ್ತಾನೆ ಇರಬೇಕಾಗುತ್ತೆ. ಅಂತ ಕಡೆ ನಾವು ಈ ಥಂಬ್ ಸ್ಕ್ರೂಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಲೈಟ್ ಡ್ಯೂಟಿ ವರ್ಕ್. ಯೂಸ್ಡ್ ವೇರ್ ಫಿಂಗರ್ ಟೈಟಿಂಗ್ ಇಸ್ ಇನಫ್. ಯಾವುದೇ ಸ್ಪ್ಯಾನರ್ ಗಿನ್ನರ್ ಏನು ಬೇಡ ಮಕ್ಕಳೇ. ಇಲ್ಲಿ ಸ್ಪ್ಯಾನರ್, ರೆಂಚು, ಸ್ಕ್ರೂ ಡ್ರೈವರು, ಓನ್ಲಿ ಫಿಂಗರ್ ಟೈಟಿಂಗ್. ನಮ್ ಥಂಬ್ನಿಂದನೇ, ಕೈಯಿಂದಲೇ ಟೈಟ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತಲ್ಲ ನಾವು, ಅಂತ ಕಡೆ ಈ ಥಂಬ್ ಸ್ಕ್ರೂಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯುವರ್ ವರ್ನಿಯರ್ ಹೈಟ್ ಗೇಜ್ ನಲ್ಲಿ ನೀವೆಲ್ಲ ಬಳಸಿರ್ತೀರಿ ಥಂಬ್ ಸ್ಕ್ರೂಸ್ ಅನ್ನ. ವರ್ನಿಯರ್ ಕ್ಯಾಲಿಪರ್ ಮೇಲೆ ಬಳಸ್ತೀರಿ. ವರ್ನಿಯರ್ ನೋಡಿ, ಇವೆಲ್ಲ ಥಂಬ್ ಸ್ಕ್ರೂಸ್, ಲಾಕಿಂಗ್ ಸ್ಕ್ರೂಸ್ ಎಲ್ಲ ಇದೆಯಲ್ಲ ಮಕ್ಕಳೇ, ಇದೆಲ್ಲ ಥಂಬ್ ಸ್ಕ್ರೂಸ್. ವರ್ನಿಯರ್ ಹೈಟ್ ಗೇಜ್, ವರ್ನಿಯರ್ ಕ್ಯಾಲಿಪರ್, ಫಾರ್ ಎಕ್ಸಾಂಪಲ್ ನೀವು ಥಂಬ್ ಸ್ಕ್ರೂಸ್ ಅನ್ನ ಬಳಸಬೇಕು. ಈ ಥಂಬ್ ಸ್ಕ್ರೂಸ್ ನಲ್ಲೂ ಕೂಡ ಆಸ್ ಪರ್ BIS 3726/1972 ಬೇರೆ ಬೇರೆ ಟೈಪ್ಸ್ ಇದೆ. ಟೈಪ್ ಎ ಥಂಬ್ ಸ್ಕ್ರೂಸ್ ಪಾರ್ಸಿಯಲಿ ಥ್ರೆಡೆಡ್. ಟೈಪ್ ಬಿ ಥಂಬ್ ಸ್ಕ್ರೂಸ್ ಫುಲ್ಲಿ ಥ್ರೆಡೆಡ್. ಟೈಪ್ ಸಿ ಸ್ಲಾಟೆಡ್ ಥಂಬ್ ಸ್ಕ್ರೂ ಪಾರ್ಸಿಯಲಿ ಥ್ರೆಡೆಡ್. ಟೈಪ್ ಡಿ ಸ್ಲಾಟೆಡ್ ಥಂಬ್ ಸ್ಕ್ರೂ ಫುಲ್ಲಿ ಥ್ರೆಡೆಡ್. ಇಲ್ಲಿ ABCD ಇದೆ. ಪಾರ್ಸಿಯಲಿ ಥ್ರೆಡೆಡ್, ಫುಲ್ಲಿ ಥ್ರೆಡೆಡ್ AB. CD ಸ್ಲಾಟೆಡ್ ಇದೆ ಎರಡಕ್ಕೂ, ಒಂದು ಪಾರ್ಸಿಯಲಿ, ಇನ್ನೊಂದು ಫುಲ್ಲಿ ಥ್ರೆಡೆಡ್. ಇನ್ನೊಂದು ಟೈಪ್ ಇ ಅಂತ ಇದೆ, ಫ್ಲಾಟ್ ಥಂಬ್ ಸ್ಕ್ರೂಸ್. ಅದೆಲ್ಲ ಚಿತ್ರಗಳನ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಮಕ್ಕಳೇ. ನೋಡಿ, ಇದು ಟೈಪ್ ಎ ಥಂಬ್ ಸ್ಕ್ರೂಸ್ ಪಾರ್ಸಿಯಲಿ ಥ್ರೆಡೆಡ್. ಇದು ಟೈಪ್ ಬಿ ಥಂಬ್ ಸ್ಕ್ರೂಸ್ ಫುಲ್ಲಿ ಥ್ರೆಡೆಡ್. ಇದು ಟೈಪ್ ಸಿ ಥಂಬ್ ಸ್ಕ್ರೂಸ್ ಪಾರ್ಸಿಯಲಿ ಥ್ರೆಡೆಡ್. ಇದು ಸ್ಲಾಟೆಡ್ ಇದೆ. ಟೈಪ್ ಡಿ ಸ್ಲಾಟೆಡ್ ಥಂಬ್ ಸ್ಕ್ರೂ ಫುಲ್ಲಿ ಥ್ರೆಡೆಡ್. ಇದು ಓನ್ಲಿ ಫ್ಲಾಟ್ ಥಂಬ್ ಸ್ಕ್ರೂಸ್ ಟೈಪ್ ಅಂತ. ABCD 5 ಟೈಪ್ ನಲ್ಲಿ ನಿಮ್ಗೆ ಈ ಥಂಬ್ ಸ್ಕ್ರೂ ಸಿಗುತ್ತೆ. ಇವುಗಳನ್ನ ನೋಡ್ತಾ ಇದ್ದಂಗೆ ನೀವೇನ್ ಮಾಡ್ಬೋದು, ಹೇಳ್ಬೋದು ಇದು ಯಾವ ರೀತಿಯಾದಂತ ಥಂಬ್ ಸ್ಕ್ರೂ ಅಂತ ನೀವು ಆನ್ಸರ್ ಅನ್ನ ಮಾಡಿ. ಸೆಲೆಕ್ಷನ್ ಆಫ್ ಥಂಬ್ ಸ್ಕ್ರೂ, ಈ ಎಲ್ಲಾ ಥಂಬ್ ಸ್ಕ್ರೂ ಇದೆಯಲ್ಲ ಸರ್, ಇದು ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು? The thumb screws or selection of thumb screw depends on the actual requirement of the assembly. ನಿಮ್ಮ ಅಸೆಂಬ್ಲಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆಯೋ ಅದಕ್ಕೆ ತಕ್ಕಂತೆ ನೀವೇನ್ ಮಾಡ್ಬೇಕಾಗುತ್ತೆ, ಈ ಥಂಬ್ ಸ್ಕ್ರೂಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ABCD ಇದೆಯಲ್ಲ, ಅದನ್ನ ನಾನು ಹೇಳ್ತಾರೆ. ಅವೈಲಬಲ್ ಸೈಜಸ್ ಎಲ್ಲಿಂದ ಎಲ್ಲಿವರೆಗೂ ಸಿಗುತ್ತೆ ಸರ್ ಅಂದ್ರೆ M1.6, M2, M2.5, M3, M4, M5, M6, M8 and M10. M1.6 ಇಂದ ಮಕ್ಕಳೇ M10 ವರೆಗೆ ಸಿಗುತ್ತೆ. ಈ ಥಂಬ್ ಸ್ಕ್ರೂಸ್ ನ ಹೇಗೆ ಡಿಸಿಗ್ನೇಟ್ ಮಾಡ್ತೀರಿ? ಈಗಾಗಲೇ ಗೊತ್ತಾಯ್ತು ನಿಮ್ಗೆ. ಇಟ್ ಕೆನ್ ಬಿ ಡಿಸಿಗ್ನೇಟೆಡ್ ಆರ್ ಸ್ಪೆಸಿಫೈಡ್ ಬೈ ದ ನಾಮಿನ್ಕ್ಲೇಚರ್, ಅಂದ್ರೆ ನೇಮ್, ಟೈಪ್, ಥ್ರೆಡ್ ಸೈಜ್, ನಾಮಿನಲ್ ಲೆಂತ್, highest number and symbol of mechanical properties. That means what is mechanical properties? Property class ಅಂತ ಹೇಳಿದ್ನಲ್ಲ ಅದು. ನೋಡಿ ಇಲ್ಲಿ ಎಕ್ಸಾಂಪಲ್ AM6 12IS 37264.6 ಅಂತ ಎಕ್ಸಾಂಪಲ್. ಎ ಅನ್ನೋದೇನು ಮಕ್ಕಳೇ? ಟೈಪ್ ಆಫ್ ಥಂಬ್ ಸ್ಕ್ರೂಸ್. M ಅನ್ನೋದು ಮೆಟ್ರಿಕ್. 6 ಅನ್ನೋದು ಸೈಜ್ ಆಫ್ ಥಂಬ್ ಸ್ಕ್ರೂಸ್. ಇಂಟು ಮಲ್ಟಿಪ್ಲೈ ಮಾಡಿದರೆ 12 ಅಂದ್ರೆ ನಾಮಿನಲ್ ಲೆಂತ್. IS ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್ 3726. 4.6 is the mechanical property class. That means property class. When other than ferrous metal is used for a thumb screw, then the property class is replaced with the material. Ferrous metal ಅನ್ನ ಬಿಟ್ಟಿ ಮಕ್ಕಳೇ ಬೇರೆ ಯಾವ್ದು, ಸ್ಟೀಲ್ ಅನ್ನ ಬಿಟ್ಟಿ ಬೇರೆ ಬ್ರಾಸು, ಅಲ್ಯೂಮಿನಿಯಂ ಈ ತರ ಸ್ಕ್ರೂಸ್ ಇದ್ರೆ ಅದಕ್ಕೆ ಪ್ರಾಪರ್ಟಿ ಕ್ಲಾಸ್ ಹಾಕಿರಲ್ಲ ಮಕ್ಕಳೇ.
ಅಲ್ಲಿ ಏನಿರುತ್ತೆ, ಓನ್ಲಿ ಮೆಟಲ್ ಅನ್ನ ಇಂಡಿಕೇಟ್ ಮಾಡ್ತೀವಿ. 4.6 ಅಂತ ಇದೆಯಲ್ಲ, ಈ ನೇರದಲ್ಲಿ ನಿಮ್ಗೆ ಕಾಪರ್, ಬ್ರಾಸ್, ಬ್ರಾನ್ ಈ ರೀತಿ ಲೈಕ್ ದಟ್ ಅಲ್ಯೂಮಿನಿಯಂ ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, AM10 × 12 IS 3726 ಬ್ರಾಸ್. ಇಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟಿಗೆ ಬದಲಾಗಿ ಏನಿದೆ, ಬ್ರಾಸ್ ಅಂತ ಇದೆ, ಅಂದ್ರೆ ಮೆಟೀರಿಯಲ್ ಅನ್ನ ಸೂಚಿಸುತ್ತೆ. ಎಕ್ಸೆಪ್ಟ್ ಸ್ಟೀಲ್, ಸ್ಟೀಲ್ ಅಲ್ಲಿ ಮಾತ್ರ ನಿಮ್ಗೆ ಪ್ರಾಪರ್ಟಿ ಕ್ಲಾಸ್ ಬರ್ತಕ್ಕಂಥದ್ದು. ಎಲ್ಲ ಸ್ಕ್ರೂಸ್ ಅನ್ನ ನೋಡಿದ್ರಿ, ಮೆಷಿನ್ ಸ್ಕ್ರೂಸ್ ಅನ್ನ, ಥಂಬ್ ಸ್ಕ್ರೂಸ್ ಅನ್ನ, ಲೈಟ್ ಅಸೆಂಬ್ಲಿ ಸ್ಕ್ರೂಸ್ ಅನ್ನ ನೋಡಿದ್ರಿ. ಇವೆಲ್ಲ ಸ್ಕ್ರೂಸ್ ಏನಿರುತ್ತೆ ಮಕ್ಕಳೇ, ಥ್ರೆಡೆಡ್ ಹೋಲ್ ಇರುತ್ತೆ. ಈಗ ಇನ್ನೊಂದು ವಿಶೇಷವಾದಂತಹ ಸ್ಕ್ರೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಅದು ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅಂತ. ಏನದು? ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್. ಯೂಸ್ಡ್ ವೇರ್ thin section of metal sheet ought to be fastened. ಎಲ್ಲಿ ಮೆಟಲ್ ಸೀಟ್ ಸೆಕ್ಷನ್ ತುಂಬಾ ತೆಳುವಾಗಿರುತ್ತೋ ಅಂತ ಕಡೆ ನಾವು ಈ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅನ್ನ ಯೂಸ್ ಮಾಡ್ತೀವಿ. ಜಾಯಿಂಟ್ ಮೇಡ್ ಬೈ ದಿಸ್ ಸ್ಕ್ರೂಸ್ ಆರ್ ವೈಬ್ರೇಷನ್ಸ್ resistant and can be assembled and dismantled many times. ಈ ಒಂದು ಜಾಯಿಂಟ್ಸ್ ಅನ್ನ ಮಾಡ್ತೀವಲ್ಲ, ಇದು ವೈಬ್ರೇಷನ್ ರೆಸಿಸ್ಟೆಂಟ್, ಮತ್ತೆ ಎಷ್ಟು ಸಲ ಬೇಕಾದ್ರೂ ನೀವು ಅಸೆಂಬಲ್ ಮಾಡಬಹುದು, ಎಷ್ಟು ಸಲ ಬೇಕಾದ್ರೂ ಡಿಸ್ಮೆಂಟಲ್ ಅನ್ನ ಮಾಡಬಹುದು. ಯಾವ್ಯಾವ್ದಿದೆ ಸರ್ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್? ಸೊ ದೀಸ್ 3 ಟೈಪ್ಸ್: ಥ್ರೆಡ್ ಫಾರ್ಮಿಂಗ್ ಟೈಪ್, ಥ್ರೆಡ್ ಕಟ್ಟಿಂಗ್ ಟೈಪ್. ನೋಡಿ, ಇದು ಥ್ರೆಡ್ ಫಾರ್ಮಿಂಗ್, ಇದು ಥ್ರೆಡ್ ಕಟ್ಟಿಂಗ್, ಇನ್ನೊಂದು ಸೆಲ್ಫ್ ಪೈರ್ಸಿಂಗ್ ಟೈಪ್ ಅಂತ ಕರಿತೀವಿ. 3 ತರ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಟೈಪ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು ಮಕ್ಕಳೇ. ಥ್ರೆಡ್ ಫಾರ್ಮಿಂಗ್, ಈಗ ಮೊದಲೇ ಹೇಳಿದೆ ನಾನು, ಮೊದಲನೇ ಟೈಪ್ ಥ್ರೆಡ್ ಫಾರ್ಮಿಂಗ್. ಥ್ರೆಡ್ ಈಸ್ ಫಾರ್ಮ್ಡ್ ಬೈ ಡಿಸ್ಪ್ಲೇಸಿಂಗ್ ದ ಮೆಟಲ್. ನೋಡಿ, ಈ ಒಂದು ಸ್ಕ್ರೂಸ್ ಅದೇ ಥ್ರೆಡ್ ಮಾಡ್ಕೊಬಿಡುತ್ತೆ, ಬರೀ ಹೋಲ್ ಒಳಗಡೆ ನೀವೇನ್ ಮಾಡ್ತೀರಿ, ಸ್ಕ್ರೂನ್ ಹಾಕಿ ಟೈಟ್ ಮಾಡ್ತಾ ಹೋಗ್ತೀರಿ. ಸೊ ಅದು ಡಿಸ್ಪ್ಲೇಸ್ ಮಾಡ್ಕೊಂಡು ಥ್ರೆಡ್ ಅನ್ನ ಫಾರ್ಮ್ ಮಾಡ್ಕೊಂಡು ಲಾಕ್ ಆಗುತ್ತೆ. ಯೂಸ್ಫುಲ್ ಫಾರ್ ಸಾಫ್ಟರ್ ಅಂಡ್ ಥಿನ್ನರ್ ಮೆಟಲ್. ಇವು ಎಲ್ಲಿ ಯೂಸ್ಫುಲ್ ಅಂದ್ರೆ ಸಾಫ್ಟ್ ಮತ್ತೆ ಥಿನ್ ಮೆಟಲ್. ಗಟ್ಟಿ ಇರ್ತಕ್ಕಂಥ ಕಡೆ ಇದು ಮಾಡ್ಕೊಳ್ಳಲ್ಲ, ಸಾಫ್ಟ್ ಮತ್ತೆ ಥಿನ್ ಮೆಟಲ್. ಥ್ರೆಡ್ ಕಟಿಂಗ್ ಟೈಪ್ಸ್, ಇದು ಕಟ್ ಮಾಡ್ತಕ್ಕಂಥದ್ದು, ಡಿಸ್ಪ್ಲೇಸ್ಮೆಂಟ್ ಅಲ್ಲ. ದಿಸ್ ಸ್ಕ್ರೂಸ್ ಕಟ್ ದ ಮೆಟೀರಿಯಲ್ಸ್ ಲೈಕ್ ಎ ಟ್ಯಾಪ್. ಇದು ನೀವು ಟೈಟ್ ಮಾಡ್ತಾ ಹೋದ್ರೆ ಟ್ಯಾಪ್ ಯಾವ ರೀತಿ ಥ್ರೆಡ್ ಅನ್ನ ಫಾರ್ಮ್ ಕಟಿಂಗ್ ಮಾಡ್ಕೊಂಡು ಹೋಗುತ್ತೆ, ಆ ರೀತಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಲಾಕ್ ಆಗುತ್ತೆ. ಸ್ಕ್ರೂ ವಿಲ್ ಹ್ಯಾವ್ ಎ ಪ್ರೊಜೆಕ್ಟೆಡ್ ರೆಡ್ಜಸ್ ಇನ್ ದ ಶೇಪ್ ಆಫ್ ಥ್ರೆಡೆಡ್ ಫಾರ್ ದ ಕಟಿಂಗ್ ಆಕ್ಷನ್. ನೋಡಿ, ಯಾವ ರೀತಿ ರೆಡ್ಜಸ್ ಇದೆ, ಇದೇನ್ ಮಾಡುತ್ತೆ, ಕಟಿಂಗ್ ಅನ್ನ ಮಾಡುತ್ತೆ. ಯೂಸ್ಫುಲ್ ಫಾರ್ ಬ್ರಿಟಲ್ ಅಂಡ್ ಹಾರ್ಡ್ ಮೆಟೀರಿಯಲ್ಸ್ ವಿತ್ ಥಿನ್ ವಾಲ್ಸ್. ಎಲ್ಲಿ ಥಿನ್ ವಾಲ್ ಸೆಕ್ಷನ್ಸ್ ಇರುತ್ತೋ ಅಂತ ಕಡೆ ಈ ಒಂದು ಸ್ಕ್ರೂಸ್, ಥ್ರೆಡ್ ಕಟಿಂಗ್ ಟೈಪ್ ಸ್ಕ್ರೂಸ್ ಬಹಳ ಉಪಯುಕ್ತವಾದಂತದ್ದು. ಥಿನ್ ವಾಲ್ಸ್ ಇರೋ ಕಡೆ ಯೂಸ್ಫುಲ್ ಫಾರ್ ಬ್ರಿಟಲ್ ಅಂಡ್ ಹಾರ್ಡ್ ಮೆಟೀರಿಯಲ್ಸ್ ವಿತ್ ಥಿನ್ ವಾಲ್ ಸೆಕ್ಷನ್ಸ್. ಸೆಲ್ಫ್ ಪೈರ್ಸಿಂಗ್, there is no hole, and self tapping type. Self piercing and self tapping. These screws have a special piercing point. ನೋಡಿ, ಮುಂದೆ ಹೆಂಗಿದೆ ಪಾಯಿಂಟ್. And thin stout thread used along with a special gun. The hole is pierced and the screw also driven. ಏನು ಹೋಲ್ಗಿಲ್ ಏನ್ ಹಾಕ್ಬೇಕಾಗಿಲ್ಲ, ಈಗ ಇಡೋದು, ಗನ್ ಇಟ್ಕೊಂಡು ಸ್ಟಾರ್ಟ್ ಮಾಡೋದು, ಅದೇ ಏನಾಗುತ್ತೆ, ಹೋಲ್ ಮಾಡ್ಕೊಂಡು ಥ್ರೆಡ್ ಫಾರ್ಮ್ ಮಾಡ್ಕೊಂಡು ಲಾಕ್. ನೋಡಿ, ಅಸೆಂಬ್ಲಿ ಆಗೋಗಿದೆ, ಇಲ್ಲೊಂದು ಅಸೆಂಬ್ಲಿ ಲೈಕ್ ದಟ್. ಸೆಲ್ಫ್ ಪೈರ್ಸಿಂಗ್ ಅಂಡ್ ಸೆಲ್ಫ್ ಟೈಪ್ ಟ್ಯಾಪಿಂಗ್ ಟೈಪ್. ಈ ಸೆಲ್ಫ್ ಪೈರ್ಸಿಂಗ್ ನಲ್ಲೂ ಕೂಡ ಅವೈಲಬಲ್ ಇನ್ ವೆರೈಟಿ ಆಫ್ ಹೆಡ್ಸ್. ಇದರಲ್ಲಿ ಐದರ್ ವಿತ್ ಕ್ರಾಸ್ ರಿಸೆಸ್ಡ್ ಆರ್ ಸ್ಲಾಟೆಡ್ ಹೆಡ್. ನೋಡಿ, ಇಲ್ಲಿ ಈ ರೀತಿ ಕ್ರಾಸ್ ಇದೆ ಅಥವಾ ಸ್ಲಾಟೆಡ್. ಕೌಂಟರ್ ಸಿಂಕ್ ಇದೆ, ಮೇಲ್ಗಡೆಗೂ ಇದೆ ಪ್ರೊಜೆಕ್ಷನ್ಸ್ ಇದೆ, ಪ್ರೊಜೆಕ್ಷನ್ ಇಲ್ಲ, ರೌಂಡ್ ಹೆಡ್, ಬೈಂಡಿಂಗ್ ಅಂಡ್ ಫ್ಯಾನ್ ಹೆಡ್, ಮತ್ತೆ ಕೌಂಟರ್ ಸಿಂಕ್ ಫ್ಲಾಟ್ ಹೆಡ್, ಕೌಂಟರ್ ಸಿಂಕ್ ಓವಲ್ ಹೆಡ್. ಇದು ಲೆಂತ್ ಬಂದ ಮಕ್ಕಳು ಈ ಹೆಡ್ಡಿನ ಕೆಳಭಾಗದಿಂದ ತುದಿವರೆಗೆ ನಾವು ತಗೊಳ್ತೀವಿ. ಇನ್ನೊಂದು, ದ ಎಂಡ್ಸ್ ಆಫ್ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಆರ್ ಆಫ್ 2 types ಆಸ್ ಪರ್ IS ಸ್ಟ್ಯಾಂಡರ್ಡ್. ದೇ ಆರ್ AB ಅಂಡ್ B ಟೈಪ್. ಇದು AB ಮತ್ತೆ B ಟೈಪ್ ಅಂತ 2 ಸಿಗುತ್ತೆ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ನಲ್ಲಿ. AB ಇಸ್ ಸೆಲ್ಫ್ ಪೈರ್ಸಿಂಗ್. AB ಟೈಪ್ AB ಕೋನ್ ಎಂಡ್ ಇದೆಯಲ್ಲ, ಇದು ಸೆಲ್ಫ್ ಪೈರ್ಸಿಂಗ್. ಟೈಪ್ B ಇಸ್ ಕಾಲ್ಡ್ ಫ್ಲಾಟ್ ಎಂಡ್. ಇದು ಫ್ಲಾಟ್ ಎಂಡ್. ಅವೈಲಬಲ್ ವಿತ್ ವೆರೈಟಿ ಆಫ್ ಹೆಡ್ಸ್, ಬೇರೆ ಬೇರೆ ಹೆಡ್ ಮೇಲೆ ಸೆಲ್ಫ್ ಪೈರ್ಸಿಂಗ್. ಈ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅನ್ನ ಮಕ್ಕಳೇ ಯಾವ ರೀತಿ ಡಿಸಿಗ್ನೇಟ್ ಮಾಡ್ತಕ್ಕಂಥದ್ದು,
ಯಾವ ರೀತಿ ಅದನ್ನ ನಾವು ಸ್ಪೆಸಿಫೈ ಮಾಡೋದು ಅಂತ ಅಂದ್ರೆ self tapping screws are designated by nomenclature. That means type, screw size number, nominal length and the number of IS Indian example ಕೊಟ್ಟಿದ್ದಾರೆ ನೋಡಿ. ಟ್ಯಾಪಿಂಗ್ ಸ್ಕ್ರೂ ಓವಲ್ ಎ ಬಿ ಅಂದ್ರೆ ಕೋನ್ ಎಂಡ್ ಇರುತ್ತೆ, ಎ ಬಿ ಅಂದ್ರೆ, ಬಿ ಅಂದ್ರೆ ಫ್ಲಾಟ್ ಎಂಡ್ ಇರುತ್ತೆ. 10 into 25, 10 ಅಂದ್ರೆ ಡಯಾಮೀಟರ್, 25 ಅಂದ್ರೆ ಲೆಂತ್ ಆಫ್ ದಿ ಸ್ಕ್ರೂಸ್. ನೋಡಿ, tapping screw is the name, oval is the shape of the head, AB is the self-piercing type, 10 is the screw size number in mm, and 25 is the nominal length in mm. Like that you can specify, designated the self-tapping screws. Each specification number also can be included in specification if necessary. The size of the screw is indicated by the size number which is from 0 to 16. ಅಂದ್ರೆ 0 ಇಂದ 16 ವರೆಗೆ ಇರುತ್ತೆ. ಈ ಟೇಬಲ್ ನಲ್ಲಿ ಒಂದು ಐಎಸ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತಾನೆ ನೋಡಿ. ನಿಮ್ಗೆ ಇಲ್ಲಿ ಟೇಬಲ್ ಇದೆ, ಈ ಟೇಬಲ್ ನಲ್ಲಿ ಟೇಬಲ್ 1 ನಲ್ಲಿ ಕೊಟ್ಟಿದ್ದಾನೆ ಸ್ಕ್ರೂ ಸೈಜ್ ನಂಬರ್ 0 1 2 3 4 5 ಟು 16 ವರೆಗೆ ಕೊಟ್ಟಿದ್ದಾನೆ. 0 ಇಂದ 16 ವರೆಗೆ ಅದರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಎಷ್ಟು ಅಂತ ಕೂಡ ಡಯಾಮೀಟರ್ಸ್ ಅನ್ನ 1 to 16 ಈ ಟೇಬಲ್ ಅನ್ನ ಸೈಜ್ ಗಿವನ್ ಇನ್ ಬ್ರಾಕೆಟ್ಸ್ ಆರ್ ಆಫ್ ಸೆಕೆಂಡ್ ಪ್ರಿಫರೆನ್ಸ್. ಇದು ಸೆಕೆಂಡ್ ಪ್ರಿಫರೆನ್ಸ್, ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನಲ್ಲ ಇದೆಲ್ಲ ಸೆಕೆಂಡ್ ಪ್ರಿಫರೆನ್ಸ್. ಇನ್ನೊಂದು ಸ್ಕ್ರೂಸ್ ಅನ್ನ ನೀವು ಈ ಮೋಟಾರ್ ಎಲ್ಲ ಬರುತ್ತಲ್ಲ ಮಕ್ಕಳೇ, ಮೋಟಾರು, ನಮ್ಮ ಡ್ರಿಲ್ಲಿಂಗ್ ಮೆಷಿನ್ಸ್, ಲೇತ್ ಮೆಷಿನ್ಸ್, ಯಾವುದೇ ಮೆಷಿನ್ ಟೂಲ್ ಮೇಲೆ ಒಂದು ನೇಮ್ ಪ್ಲೇಟ್ ಅನ್ನ ಹಾಕಿರ್ತಾನೆ. ಮ್ಯಾಕ್ಸಿಮಮ್ ಈ ನೇಮ್ ಪ್ಲೇಟ್ ಅನ್ನ ಗ್ರೈಂಡಿಂಗ್ ಮೆಷಿನ್ ಇರ್ಬೋದು ಯಾವ್ದ್ರಲ್ಲಿ ಫಿಕ್ಸ್ ಮಾಡಿರ್ತಾನೆ ಅಂದ್ರೆ ಅದನ್ನ ಹ್ಯಾಮರ್ ಡ್ರೈವ್ ಸ್ಕ್ರೂಸ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಹ್ಯಾಮರ್ ಡ್ರೈವ್ ಸ್ಕ್ರೂಸ್. ಎಂತ ಸ್ಕ್ರೂ ಅಂತ ಕರಿತೀವಿ ನಾವು? ಹ್ಯಾಮರ್ ಡ್ರೈವ್ ಸ್ಕ್ರೂ. ಯೂಸ್ಡ್ ಫಾರ್ ಫಿಕ್ಸಿಂಗ್ ಥಿನ್ ಪ್ಲೇಟ್ಸ್ ಲೈಕ್ ನೇಮ್ ಪ್ಲೇಟ್ಸ್ ಅಥವಾ ಸ್ಪೆಸಿಫಿಕೇಶನ್ ಪ್ಲೇಟ್ಸ್ ಎಕ್ಸೆಟ್ರಾ ಆನ್ ಮೆಷಿನ್ ಬಾಡಿ. ಮೆಷಿನ್ ಬಾಡಿ ಮೇಲೆ ಅದರದ್ದು ಡೀಟೈಲ್ಸ್, ಸ್ಪೆಸಿಫಿಕೇಶನ್ಸ್, ಅದರ ನೇಮ್ ಅನ್ನ ಬರೆದು ಅಲ್ಲಿ ಫಿಕ್ಸ್ ಮಾಡಿರ್ತಾನಲ್ಲ. ನಿಮ್ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ತಿರಲ್ಲ, ಆ ರೀತಿ ಮೆಷಿನ್ ಮೇಲೆ ಒಂದು ಪ್ಲೇಟ್ ಇರ್ತದೆ. ಆ ಪ್ಲೇಟ್ ಅನ್ನು ಫಿಕ್ಸ್ ಮಾಡ್ಲಿಕ್ಕೆ ಹ್ಯಾಮರ್ ಡ್ರೈವ್ ಸ್ಕ್ರೂ ಅನ್ನ ಬಳಸ್ತಾರೆ. ಹ್ಯಾಮರ್ ಡ್ರೈವ್ ಸ್ಕ್ರೂ ಅನ್ನ ಬಳಸ್ತಾರೆ. ದಿಸ್ ಸ್ಕ್ರೂಸ್ ಹ್ಯಾವ್ ಮಲ್ಟಿ ಸ್ಟಾರ್ಟ್ ಥ್ರೆಡ್. ನಿಮ್ಗೆ ಗೊತ್ತಲ್ಲ, ಸಿಂಗಲ್ ಸ್ಟಾರ್ಟ್ ಥ್ರೆಡ್, ಮಲ್ಟಿ ಸ್ಟಾರ್ಟ್ ಥ್ರೆಡ್. ನಾನು ಹಿಂದಿನ ಮೊದಲನೇ ತರಗತಿ ಸ್ಕ್ರೂ ಥ್ರೆಡ್ ಮಾಡುವಾಗ ಹೇಳಿದ್ದೀನಿ. ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಅಂದ್ರೆ ಲೀಡ್ ಇಸ್ ಈಕ್ವಲ್ ಟು ಪಿಚ್. ಮಲ್ಟಿ ಸ್ಟಾರ್ಟ್ ಥ್ರೆಡ್ ಅಂದ್ರೆ ಲೀಡ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಿಚ್. ಒಂದು ಸುತ್ತಿಗೆ 3-4 ಪಿಚ್ ಮೂವ್ ಆಗೋಗುತ್ತೆ. ಯಾವುದೋ ಹ್ಯಾಮರ್ ಡ್ರೈವ್ ಸ್ಕ್ರೂ. ಫಾರ್ ಎಕ್ಸಾಂಪಲ್, ಮಲ್ಟಿ ಸ್ಟಾರ್ಟ್ ಥ್ರೆಡ್ ಗೆ ಬೆಸ್ಟ್ ಎಕ್ಸಾಂಪಲ್ ಹ್ಯಾಮರ್ ಡ್ರೈವ್ ಸ್ಕ್ರೂಸ್. A hole is drilled for fixing the screw to the size of the pilot. ಈ ಮುಂದ್ಗಡೆ ಪೈಲಟ್ ಅಂತ ಕರಿತೀವಲ್ಲ, ಹೋಗ್ತಕ್ಕಂಥದ್ದು. ಈ ಪೈಲಟ್ ಸೈಜ್ಗೆ ಇಲ್ಲಿ ಹೋಲ್ ಅನ್ನ ಡ್ರಿಲ್ ಮಾಡ್ತಾರೆ. ಹೋಲ್ ಅನ್ನ ಡ್ರಿಲ್ ಮಾಡಿ ಅಲ್ಲಿ ಇಟ್ಟು ಇದನ್ನ ಹ್ಯಾಮರ್ ಇಂದ ಏನ್ ಮಾಡ್ತಾರೆ, ಹೊಡೆದ್ಬಿಡ್ತಕ್ಕಂಥದ್ದು. ಸ್ಕ್ರೂ ಪೈಲಟ್ has then placed in the hole and driven by using hammer. ಹ್ಯಾಮರ್ ಇಂದ ಡ್ರೈವ್ ಮಾಡೋದು. That's why it is called hammer drive screws ಅಂತ ನಾವು ಕರಿತೀವಿ. Available in the size 00 to 14. 00 ಇಂದ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಸ್ಕ್ರೂ ನಂಬರ್, ಹ್ಯಾಮರ್ ಡ್ರೈವ್, ಡಯಾ D1 ಮ್ಯಾಕ್ಸಿಮಮ್ ಮಿನಿಮಮ್ ಕೊಟ್ಟಿದ್ದಾನೆ. ಡಯಾ ಪೈಲಟ್ ಕೊಟ್ಟಿದ್ದಾನೆ. ಮುಂದ್ಗಡೆ ತುದಿ ಇರ್ತದಲ್ಲ ಅದರದ್ದು ಡಯಾಮೀಟರ್ 00 ಇಂದ 14 ವರೆಗೆ ಸೈಜ್ ಇದೆ. ಈ ಟೇಬಲ್ ಅಲ್ಲಿ ನಿಮ್ಗೆ ಅದ್ರ ಸೈಜ್ ನಿಮ್ಗೆ ಸಿಗುತ್ತೆ. ಇದನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತಾರೆ ಅಂದ್ರೆ, ಹ್ಯಾಮರ್ ಡ್ರೈವ್ ಸ್ಕ್ರೂಸ್ ಆರ್ ಸ್ಪೆಸಿಫೈಡ್. ಮೊದಲನೇದು ಸ್ಕ್ರೂ ನಂಬರ್ ಬೇಕು, ಮತ್ತೆ ಸೈಜ್ ಇಂಟು ಲೆಂತ್, ಮತ್ತೆ IS ನಂಬರ್ 5957. Hammer drive screw number 4 into 9.5, Indian standard specification 5957 Indian standard. Hammer drive screw type 4 screw number 9.5 nominal length, IS 5957 IS standard Indian standard number. The ISI number and the type of coating required can also be mentioned at the end. ಕೆಲವು ಸಂದರ್ಭದಲ್ಲಿ ISI ನಂಬರು ಅಥವಾ ಕೋಟಿಂಗು ಮೆಟೀರಿಯಲ್ ಕೂಡ ಮೆನ್ಷನ್ ಮಾಡ್ತಾರೆ. ಇಷ್ಟು ಮಕ್ಕಳೇ ಮೆಷಿನ್ ಸ್ಕ್ರೂಸ್ ಬಗ್ಗೆ
ನಾವು ಲೈಟ್ ಅಸೆಂಬ್ಲಿನಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಹೆವಿ ವರ್ಕ್ ನಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ, ಥಂಬ್ ಸ್ಕ್ರೂಸ್ ಅಂದ್ರೆ ಏನು, ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅಂದ್ರೆ ಏನು, ಸೆಟ್ ಸ್ಕ್ರೂಸ್ ಅಂದ್ರೆ ಏನು, ಗ್ರಬ್ ಸ್ಕ್ರೂಸ್ ಅಂದ್ರೆ ಏನು, ಹ್ಯಾಮರ್ ಡ್ರೈವ್ ಸ್ಕ್ರೂಸ್ ಅಂದ್ರೆ ಏನು, ಎಲ್ಲ ಸ್ಕ್ರೂಸ್ ಯಾವ ತರ ಡೆಸಿಗ್ನೇಟೆಡ್ ಮಾಡ್ತೀವಿ, ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ತಿಳ್ಕೊಂಡಿದೀವಿ. ಇಟ್ಸ್ ಇಂಪಾರ್ಟೆಂಟ್ ಚಾಪ್ಟರ್. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟೆಸ್ಟ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಮಕ್ಕಳೇ ಕೆಲವು ಐಟಮ್ಸ್ ಇದೆ, ಕೆಲವು ಸ್ಕ್ರೂಸ್ ಅನ್ನ ಕೊಟ್ಟಿದ್ದಾನೆ. ಈಗ ನೀವು ಮ್ಯಾಚ್ ಮಾಡಬೇಕು, ಯಾವ ಸ್ಕ್ರೂಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ. ಟು ಪ್ರೊಟೆಕ್ಟ್ ದ ವರ್ಕ್ ಪೀಸ್ ಫ್ರಮ್ ಬೀಯಿಂಗ್ ಡ್ಯಾಮೇಜ್ ಡ್ಯೂ ಟು ಫ್ರೀಕ್ವೆಂಟ್ ಯೂಸ್ ಆಫ್ ರೆಂಚ್. ಆಗಿಂದಾಗೆ ತೆಗೆದು ಹಾಕೋದ್ರಿಂದ ಡ್ಯಾಮೇಜ್ ಆಗುವುದು, ಅದನ್ನ ತಡೆಯೋದಕ್ಕೆ ಯಾವುದೋ ಇಲ್ಲಿದೆ ನೋಡಿ, ಸ್ಕ್ವೇರ್ ಹೆಡ್ ಸ್ಕ್ರೂಸ್ ಅಂಡರ್ ಒಂದು ವಾಸರ್ಸ್ ಅನ್ನ ಹಾಕಿದ್ರು. D1 ಗೆ D is the correct. Used when projection of the screws will not be an obstruction in the assembly. ಪ್ರೊಜೆಕ್ಷನ್ ಮೇಲ್ಗಡೆ ಇದ್ರು ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂದ್ರೆ ದಟ್ ಈಸ್ E. Hexagonal head screws helps in aligning the machining component with the threaded hole correctly. Which one? That is called C. ಇಲ್ಲಿದೆಯಲ್ಲ countersink head screws. Used in place where projection of the screw is to be avoided and is fixed in counter bore. Counter bore A. Socket screws. Allen key ಬೇಕಿದಕ್ಕೆ. Used in assemblies where there is a frequent removal and repeating the component. That is B. E screw ಅನ್ನು ನಾವು ಯೂಸ್ ಮಾಡ್ತೀವಿ. ನೇಮ್ ದ ಸ್ಕ್ರೂ ಬಿಲೋ. ಇಲ್ಲಿ ಅನೇಕ ಸ್ಕ್ರೂಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಎ ಸ್ಲಾಟೆಡ್ ಕೌಂಟರ್ಸಿಂಕ್ ಹೆಡ್ ಸ್ಕ್ರೂ, ಬಿ ಕ್ರಾಸ್ ರಿಸೆಸ್ಡ್ ಕೌಂಟರ್ಸಿಂಕ್ ಸ್ಕ್ರೂ, ಸಿ ಕ್ರಾಸ್ ರಿಸೆಸ್ಡ್ ರೈಸ್ಡ್ ಕೌಂಟರ್ಸಿಂಕ್ ಸ್ಕ್ರೂಸ್, ಡಿ ಪ್ಯಾನೆಟ್ ಸ್ಕ್ರೂಸ್, E CZ screws, F raised CZ screws, rounded screws. Like that you can identify. Name the three material used for making machine screws. Number 1 steel, stainless steel and brass. ಮುಖ್ಯವಾಗಿ. Name the type of set screws shown. ಇಲ್ಲಿ ಇರತಕ್ಕಂತ set screws ಯಾವುದು? Cup point, cylindrical dog point, cone point, flat point. ಮತ್ತೆ ಡಿ ಫ್ಲಾಟ್ ಪಾಯಿಂಟ್, ಇದು ಕೋನ್ ಪಾಯಿಂಟ್, ನಾಟ್ ಎ ಫ್ಲಾಟ್ ಪಾಯಿಂಟ್, ಓನ್ಲಿ ಕೋನ್ ಪಾಯಿಂಟ್. ಇ ಆಫ್ ಡಾಗ್ ಪಾಯಿಂಟ್. C1 ಕರೆಕ್ಷನ್ ಮಾಡ್ಕೊಳ್ಳಿ, ಇಟ್ ಇಸ್ ಕೋನ್ ಪಾಯಿಂಟ್, ನಾಟ್ ಎ ಫ್ಲಾಟ್ ಪಾಯಿಂಟ್. The figure given below or application of two screws. In figure A, two shafts are to be connected using a collar, and in figure B, a bearing has to be set on position using a screw. Name the most suitable screw for each. ಇದಕ್ಕೆ ಯಾವ ಸ್ಕ್ರೂಸ್ ಬೇಕು, ಇದಕ್ಕೆ ಯಾವ ಸ್ಕ್ರೂಸ್ ಬೇಕು ಅಂತ ನೀವು ಹೇಳ್ಬೇಕು. ಇಲ್ಲಿ ನೋಡಿ ಕಾಲರ್ಸ್ ಇದೆ, ಬೇರಿಂಗ್. ಇಲ್ಲಿ ನಿಮ್ಗೆ ಮಕ್ಕಳೇ ಸೆಟ್ ಸ್ಕ್ರೂ ಬೇಕು. ಇಲ್ಲಿ ಯಾವ್ದು ಬೇಕು? ಗ್ರಬ್ ಸ್ಕ್ರೂ ಬೇಕು. ಇಲ್ಲಿ ಬೇರಿಂಗ್ ಇದೆ, ಗ್ರಬ್ ಸ್ಕ್ರೂಸ್. ಇಲ್ಲಿ ಕಾಲರ್ ಮತ್ತೆ ಸಾಫ್ಟ್ ಇದೆ, ಸೆಟ್ ಸ್ಕ್ರೂಸ್ ನಿಮ್ಗೆ ಬೇಕಾಗುತ್ತೆ. A screw as designated as thumb screw AM8 into 12 IS 3726 brass. Interpret the above designation as per Bureau of Indian Standard Recommendations. A ಅಂದ್ರೆ type of screws, M8 ಅಂದ್ರೆ size of the screws, 12 ಅಂದ್ರೆ nominal length, IS number, brass is called material. Name the screws shown in figure. ಇಲ್ಲಿ ಅನೇಕ ಸ್ಕ್ರೂಸ್ ಅನ್ನ ಕೊಟ್ಟಿದ್ದಾರೆ. Number 1 is hammer drive screws, number 2 B thread cutting screws, number C is thread forming, number D is slotted countersunk self-piercing screws. Like that you can identify. Name the 5 types of thumb screw as per BIS. Type A, this is type B, fully threaded, partially threaded. Type C, slotted, partially threaded. Type D, slotted, fully threaded, flat threaded. ಇದು ಎಲ್ಲವನ್ನ ನಿಮಗೆ ತೋರಿಸಿದ್ದೀನಿ. ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಒಂದು ಮ್ಯಾಚ್ ಕೊಟ್ಟಿದ್ದಾನೆ ಮಕ್ಕಳ, ಇಲಿಸ್ಟ್ರೇಷನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾನೆ. ನಾವೀಗ ಥ್ರೆಡ್ ಫಾರ್ಮಿಂಗ್ ಯಾವ್ದಿಲ್ಲಿ? ಥ್ರೆಡ್ ಫಾರ್ಮಿಂಗ್ ಒಂದು ಮಕ್ಕಳ ಬಿ ಎಲ್ಲಿದೆ? ಇಲ್ಲಿದೆ, ಇದು ಥ್ರೆಡ್ ಫಾರ್ಮಿಂಗ್. ಮತ್ತೆ ಸೆಲ್ಫ್ ಪೈರ್ಸಿಂಗ್ ಒಂದು ಡಿ. ಥ್ರೆಡ್ ಕಟ್ಟಿಂಗ್ ಒಂದು ಮಕ್ಕಳ ಸಿ. ನಾಲ್ಕನೇದು ಹ್ಯಾಮರ್ ಡ್ರೈವ್ ಎ. ಈಗ ಅಪ್ಲಿಕೇಶನ್ ಕಟ್ಸ್ ದ ಥ್ರೆಡ್ same in the way as a hand tap, useful for self tapping on odd or bitter material with a thin wall section. C.
ಇದು ಸಿ. ಈ ಚಿತ್ರ ಇದು ಡಿ. ಯೂಸ್ಫುಲ್ ಫಾರ್ ಸಾಫ್ಟರ್ ಅಂಡ್ ಥಿನ್ನರ್ ಮೆಟೀರಿಯಲ್ಸ್, ಥ್ರೆಡೆಡ್ ಈಸ್ ಶೇಪ್ಡ್ ಬೈ ಡಿಸ್ಪ್ಲೇಸಿಂಗ್ ದ ಮೆಟಲ್. ಬಿ ಅಂದ್ರೆ ಥ್ರೆಡ್ ಫಾರ್ಮಿಂಗ್. Used for sheet metal joining, forming the hole and driving the screw is carried out at the same time. Self-piercing. D. Used for fixing nameplates on cast iron body, fixed by giving heavy blows hammer drive screws. A. Name the two types of self-tapping screws. Idu type A cone point or type B flat point, flat end. What is the purpose of end in the figure A and B of the above questions? ಈ end ಏನನ್ನ ತೋರಿಸ್ತದೆ? ಎ ಅಂದ್ರೆ ಸೆಲ್ಫ್ ಪೈಸಿಂಗ್, ಬಿ ಥ್ರೆಡ್ ಫಾರ್ಮಿಂಗ್. ಬಿ ಥ್ರೆಡ್ ಫಾರ್ಮಿಂಗ್, ಫ್ಲಾಟ್ ಎಂಡ್ ಥ್ರೆಡ್ ಫಾರ್ಮಿಂಗ್, ಕೋನ್ ಎಂಡ್ ಸೆಲ್ಫ್ ಪೈಸಿಂಗ್. ನೇಮ್ ದ ಟೈಪ್ಸ್ ಆಫ್ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅಕಾರ್ಡಿಂಗ್ ಟು ದ ಹೆಡ್ ಶೇಪ್. ಹೆಡ್ ಶೇಪ್ ಮೇಲೆ ನೀವು ಹೇಳ್ಬೇಕು. ಎ ಏನೋ ರೌಂಡ್ ಹೆಡ್, ಬಿ ಏನೋ ಪ್ಯಾನ್ ಹೆಡ್, ಸಿ ಏನೋ ಕೌಂಟರ್ ಸಿಂಕ್ ಫ್ಲಾಟ್ ಹೆಡ್, ಡಿ ಏನೋ ಕೌಂಟರ್ ಸಿಂಕ್ ಫ್ಲಾಟ್ ಓವಲ್ ಹೆಡ್. ಕೌಂಟರ್ ಸಿಂಕ್ ಓವಲ್ ಹೆಡ್. Counter sink flat oval head. A screw is designated as a tapping screw. Counter sink B8 into 25. What do the following indicate? B8 25 ಏನೋ. B another screw type, 8 another screw size number, 25 another nominal length. Indicate the dimensions in the figures shown on the length. So ಇಲ್ಲಿ A B C ಇದೆಲ್ಲ ಏನ್ ಡೈಮೆನ್ಷನ್ಸ್ ಹೇಳ್ಬೇಕು, ಯಾವ ಕರೆಕ್ಟ್ ಡೈಮೆನ್ಷನ್, ಸ್ಕ್ರೂ ಡೈಮೆನ್ಷನ್, ನಾಮಿನಲ್ ಲೆಂತ್ ಹೇಳ್ಬೇಕಾದ್ರೆ ನಾವು ಬಿ ಅನ್ನು ಹೇಳ್ಬೇಕು. ಇದನ್ನಲ್ಲ, ಇಲ್ಲಿಂದ ನೋಡಿ ಬಿ ಅಂತ ತೋರಿಸಿದನಲ್ಲ. ಮತ್ತೆ ಈ ಚಿತ್ರದಲ್ಲಿ ನೀವು ಯಾವ್ದು ಹೇಳ್ತೀರಿ? ಸೊ ಎ ಹೇಳ್ಬೇಕು. ಇಲ್ಲಿ ಯಾವ್ದು ಹೇಳ್ಬೇಕು? ಸೊ ದಿಸ್ ಇಸ್ ಎ. ಇವತ್ತು ಬಹಳ ಮುಖ್ಯವಾದ ಸ್ಕ್ರೂಸ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ಪ್ಯಾಜನರ್ಸ್ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ MCQ ಕ್ವಶನ್ಸ್ ಗಳು ನಿಮಗೆ ಬರ್ಸ್ಕಿಲ್.com ನಿಮಿ ಪೋರ್ಟಲ್ ನಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ಅನೇಕ ಕ್ವಶನ್ಸ್ ಪೇಪರ್ಸ್ ನಿಮಗೆ ಈಗಾಗಲೇ ಕೊಟ್ಟಿದ್ದೀನಿ. ಅವುಗಳನ್ನ ಅಟೆಂಡ್ ಮಾಡಿ ಪರೀಕ್ಷೆಗೆ ಸಿದ್ಧವಾಗಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ ಮಕ್ಕಳೇ. ಧನ್ಯವಾದಗಳು.